ಯಾದಗಿರಿ ರೈತರಿಗೆ ಅಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಶಾಪವಾಗಿ ಮಾರ್ಪಾಡು ಆಯ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಇದೇ ಸಕ್ಕರೆ ಕಾರ್ಖಾನೆಯಿಂದ ತ್ಯಾಜ್ಯವನ್ನ ಹೊರಬಿಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಪರದಾಡ್ತಿದ್ದಾರೆ. ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಯಿಂದ ತ್ಯಾಜ್ಯ ನೀರು ಹೊರಗಡೆ ಬಿಡಲಾಗ್ತಾ ಇದೆ. ವಡಗೇರ ತಾಲೂಕು ತುಮಕೂರು ಹೊರಭಾಗದ ಕೋರ್ ಗ್ರೀನ್ ಫ್ಯಾಕ್ಟರಿ ಇದಾಗಿದ್ದು ಅಪಾಯಕಾರಿ ತ್ಯಾಜ್ಯ ನೀರು ಹಳ್ಳಕ್ಕೆ ಸೇರ್ತಾ ಇದೆಯಂತೆ. ಈ ಸಕ್ಕರೆ ಕಾರ್ಖಾನೆಯಿಂದ ಬಿಡ್ತಾ ಇರುವಂತಹ ತ್ಯಾಜ್ಯ ಕಂಪ್ಲೀಟ್ ಆಗಿ ಆ ನೀರು ಹಳ್ಳಕ್ಕೆ ಸೇರ್ತಾ ಇರೋದ್ರಿಂದ ಕೃಷ್ಣಾ ನದಿಯನ್ನ ಕೂಡ ಹಳ್ಳದ ತ್ಯಾಜ್ಯ ನೀರು ಸೇರ್ಕೊಳ್ತಾ ಇದೆ. ತ್ಯಾಜ್ಯ ನೀರಿನಿಂದ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆಯಂತೆ ಕೃಷ್ಣಾ ನೀರು. ತ್ಯಾಜ್ಯ ನೀರಿನಿಂದ ಜನ ಜಾನುವಾರುಗಳಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಕೃಷ್ಣಾ ನದಿಯ ನೀರು ಭತ್ತದ ಜಮೀನಿಗೂ ಕೂಡ ರೈತರು ಹರಿಸ್ತಿದ್ದಾರೆ. ತ್ಯಾಜ್ಯ ನೀರಿನಿಂದ ಸರಿಯಾಗಿ ಭತ್ತದ ಬೆಳೆ ಕೂಡ ಬರ್ತಾ ಇಲ್ಲ ಅಂತ ಅನ್ನದಾತರು ಸಂಕಷ್ಟ ಎದುರಿಸ್ತಾ ಇದ್ದು ತ್ಯಾಜ್ಯ ನೀರು ಸೇವನೆ ಮಾಡಿ ಮೃತಪಡ್ತಾ ಇದೆಯಂತೆ ಜಾನುವಾರು ಮತ್ತು ಜಲಚರಗಳು. ತ್ಯಾಜ್ಯ ನೀರು ಹರಿಯೋದನ್ನ ಬಂದ್ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ರು. ಇಲ್ಲದಿದ್ರೆ ಕಾರ್ಖಾನೆಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು ಅಂತ ಕೂಡ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಸಕ್ಕರೆ ಕಾರ್ಖಾನೆಯು ಈ ಭಾಗದ ಜನರಿಗೆ ವರದಾನ ಆಗಬೇಕಾಯಿತು. ಆದರೆ ತುಮಕೂರು ಗ್ರಾಮದ ಭಾಗದ ಸುತ್ತಮುತ್ತ ಗ್ರಾಮಸ್ಥರಿಗೆ ಈಗ ಶಾಪವಾಗಿ ಮಾರ್ಪಟ್ಟಿದೆ. ಸಕ್ಕರೆ ಕಾರ್ಖಾನೆಯು ಈ ಭಾಗದ ಜನರಿಗೆ ಸಿಹಿ ಆಗದೆ ಈಗ ಕೈಯಾಗಿ ಮಾರ್ಪಟ್ಟಿದೆ. ಪ್ರಮುಖವಾಗಿ ನಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದ ಹೊರಭಾಗದಲ್ಲಿ ಕೋರ್ಗಿನ್ ಶುಗರ್ ಫ್ಯಾಕ್ಟರಿ ಇದೆ. ಈ ಶುಗರ್ ಫ್ಯಾಕ್ಟರಿಯ ತ್ಯಾಜ್ಯವು ಏನಂತಂದ್ರೆ ತ್ಯಾಜ್ಯದ ನೀರು ಹಳ್ಳಕ್ಕೆ ನೀರು ಬಿಟ್ಟಿದ್ದಾರೆ ಎಂಬ ಆರೋಪವನ್ನು ಈ ಭಾಗದ ಜನರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಸಕ್ಕರೆ ಫ್ಯಾಕ್ಟರಿಯ ತ್ಯಾಜ್ಯ ನೀರು ಈಗ ಹಳ್ಳಕ್ಕೆ ಸೇರ್ಪಡೆ ಆಗ್ತಾ ಇದೆ. ಇದೇ ಹಳ್ಳದ ನೀರು ಈಗ ಯಾವ ರೀತಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಎಂಬುದ್ರ ಬಗ್ಗೆ ನಾವು ಕೂಡ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ನಲ್ಲಿ ಕೂಡ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹೀಗೆ ಹಳ್ಳದ ನೀರು ಜನಗಳಿಗೆ, ಅದೇ ರೀತಿಯಾಗಿ ಜಾನುವಾರುಗಳಿಗೆ ಕುಡಿಯಲು ನೀರು ಅನುಕೂಲ ಆಗಬೇಕಾಯಿತು. ಅದೇ ರೀತಿಯಾಗಿ ಇಲ್ಲಿ ಜಲಚರಗಳಿಗೆ ಅನುಕೂಲ ಆಗಬೇಕಾಯಿತು. ಆದರೆ ಇಲ್ಲಿ ಈ ನೀರು ಕುಡಿದ್ರೆ ಜಾನುವಾರುಗಳು ಕೂಡ ಮೃತಪಡ್ತವೆ. ಅದೇ ರೀತಿಯಾಗಿ ಈ ತ್ಯಾಜ್ಯ ನೀರು ಇಲ್ಲಿ ಸೇರ್ಪಡೆ ಆದ ಪರಿಣಾಮವಾಗಿ ಜಲಚರಗಳು ಕೂಡ ಮೃತಪಟ್ಟಿದ್ದಾವೆ. ಅದು ಯಾವುದು ಕೂಡ ಇಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಇದೇ ನೀರು, ತ್ಯಾಜ್ಯದ ನೀರು ಕೃಷ್ಣಾ ನದಿಗೆ ಕೂಡ ಸೇರ್ಪಡೆ ಆಗ್ತಾ ಇದೆ. ಸಕ್ಕರೆ ಫ್ಯಾಕ್ಟ್ರಿ ಇದೆ, ಆದರೆ ಇಲ್ಲಿವರೆಗೂ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಅದ್ಯಾವುದು ಕೂಡ ಕಡಿವಾಣ ಹಾಕುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ಇಲ್ಲಿ ಸ್ಥಳೀಯರು ಕೂಡ, ತುಮಕೂರು ಭಾಗದ ಜನರು ಕೂಡ ಇದ್ದಾರೆ. ಅವರು ಕೂಡ ಏನಂತ ಕೇಳೋಣ, ಏನು ಸಮಸ್ಯೆ ಆಗಿದೆ, ಏನು ಒತ್ತಾಯ ಮಾಡ್ತೀರಿ? ಈ ತ್ಯಾಜ್ಯದ ನೀರು ನಮ್ದಲ್ಲ ಅಂತ ಅವ್ರು ಹೇಳ್ತಾರೆ, ನೀವಿಂದೇನು? ಸಾಹೇಬ್ರೆ, ಇದು ನೀರು ಅದೇ ನಮ್ಮ ಫ್ಯಾಕ್ಟ್ರಿಯಿಂದ ಬಂದ ನೀರು ಆದ್ರಿ. ಸುಮಾರು ಈಗ 10 ಇಲ್ಲ 15 ವರ್ಷದಿಂದ ಇದೇ ಥರ ನಡ್ತಾ ಬಂದದ್ರಿ. ಪ್ರತಿ 2 ತಿಂಗಳ 3 ತಿಂಗಳಿಗೆ ಒಂದ್ಸಲ ನೀರು ಇಂಥ ತ್ಯಾಜ್ಯ ನೀರು ಬಿಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಈ ಹಳ್ಳದ ಪಕ್ಕದಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ಕುಡಿದ್ರೆ ಆ ನೀರು ಕುಡಿದ್ರೆ ಸಾಯ್ತಾವ. ಅದ್ರೊಳಗಿರ್ತಕ್ಕಂಥ ಜಲಚರ ಜೀವಿಗಳು ಎಲ್ಲ ಸತ್ತು ಹೋಗ್ತಾವ. ಅದನ್ನ ನೀರನ್ನು ಅವರು ಫ್ಯಾಕ್ಟ್ರಿದವ್ರು ನಾವು ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ರೆ ಬೇರೆ ಯಾವ ಫ್ಯಾಕ್ಟ್ರಿ ಇಲ್ಲ ಸರ್. ನಮ್ಮ ಹತ್ರ ಇರೋದೇ ಒಂದು ಫ್ಯಾಕ್ಟ್ರಿ, ಅದು ಸಕ್ಕರೆ ಕಾರ್ಖಾನೆ. ಅದ್ರ ಬಿಟ್ರೆ ಬೇರೆ ಯಾವ ನೀರು ಈ ಹಳ್ಳಕ್ಕೆ ಬರಂಗಿಲ್ಲ ಸರ್. ನೀರು ನದಿಗೆ ಹೋಗ್ತಾ ಇದೆ. ನದಿಗೆ ಹೋಗ್ತದೆ ಸರ್, ಸೀದಾ ನದಿಗೆ ಹೋಗ್ತದೆ. ನದಿ ಪಕ್ಕದಲ್ಲೇ ಸುಮಾರು 100-200 ರೈತರು ಮೋಟ್ರ್ಗಳು ಕೂಡ್ಸ್ಯಾರ ಸರ್ ಗದ್ದಿಗೆ. ಅದೇ ನೀರು ಗದ್ದಿಗೆ ಇದಾಗ್ತದೆ ಸರ್. ಆ ಗದ್ದೆಲ್ಲ ಸಸಿ ಒಣಗತ್ತವ, ಅದ್ರೊಳಗೆ ಕೆಲಸ ಮಾಡೋ ಲೇಬರ್ ಕೈ ಕೂಡ ಎಲ್ಲ ಸೀಳಿದಂಗೆ ಆಗ್ಯಾವ್ರಿ. ಇದರಿಂದ ರೋಗಗಳು ಹರಡಕತ್ತದ. ಅವ್ರಿಗೆ ಪ್ರತಿ ಸಲ ಹೇಳಿವ್ರಿ, ತುಮಕೂರು ಕೊಂಕಲ್ ಪ್ರತಿ ಸಲ ಹೇಳಿದ್ರು ಅವರು ಏನ್ ಮಾಡ್ಬೇಕಂತ ನೀವು ಒತ್ತಾಯ ಈಗ ಇದನ್ನ ಬಂದ್ ಮಾಡ್ಬೇಕ್ರಿ. ನೀರು ನದಿಗೆ ಬಿಡಬಾರ್ದು, ಹಳ್ಳಕ್ಕೆ ಬಿಡಬಾರ್ದು. ಅವ್ರು ಏನ್ ಮಾಡ್ಬೇಕು, ತಮ್ಮಲ್ಲೇ ಒಂದು 50 ಎಕರೆ ಭೂಮಿ ಅದ ಸರ್. ಅವ್ರದ್ದು 300-400 ಎಕರೆ ಭೂಮಿ ಅದ ರೀ ಸಾಹೇಬ್ರೆ. 300-400 ಎಕರೆ ಭೂಮಿ ಖರೀದಿ ಮಾಡ್ರ. ಅಲ್ಲಿ ಒಂದು 50 ಎಕರೆ ದೊಡ್ಡ ಕೆರೆ ಮಾಡಿ ಅಲ್ಲಿ ನೀರು ನಿಂದ್ರಿಸಿ ಬಿಡ್ಬೇಕು ಅವರು. ಇದು ತುಮಕೂರು ಗ್ರಾಮಸ್ಥರ ನೋವಿನ ಮಾತಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಅದೇ ರೀತಿಯಾಗಿ ಸಂಬಂಧಪಟ್ಟಂತ ಕಾರ್ಖಾನೆ ಆಡಳಿತ ಮಂಡಳಿಯು ಕೂಡ ಯಾವುದೇ ಕಾರಣಕ್ಕೂ ತ್ಯಾಜ್ಯ ನೀರು ಬಿಡದಂತೆ ಅಗತ್ಯ ಎಚ್ಚರಿಕೆ ಕ್ರಮ ಕೂಡ ವಹಿಸಬೇಕಾಗಿದೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.